ನಮಸ್ಕಾರ. ನಿಮ್ಮ ಐಡಿಯಾ ವೆಂಕಟೇಶ್ ಕೋಟೆ. ಇವಾಗ ಇಂದಿರಾ ಕ್ಯಾಂಟೀನ್ ಮುಂಭಾಗ ಇದ್ದೀವಿ. ರಾಜ್ಯ ಸರ್ಕಾರ ಒಂದು ಮಹತ್ವದ ನಿರ್ಣಯವನ್ನು ಕೈಗೊಳ್ಳುತ್ತೆ. ಬಡ ಜನತೆ, ಕೂಲಿ ಕಾರ್ಮಿಕರು, ಮಧ್ಯಮ ವರ್ಗದ ಜನತೆ ಕೆಲಸದ ನಿಮಿತ್ತ ತಾಲೂಕಿನ ಕೇಂದ್ರ ಬಿಂದುಗೆ ಬಂದಂಥ ಸಂದರ್ಭದಲ್ಲಿ ಅವರು ಹಸಿವಿನಿಂದ ಬಳಲಬಾರದು ಅಂತೇಳಿ 5 ರೂಪಾಯಿಗೆ ತಿಂಡಿ, 10 ರೂಪಾಯಿಗೆ ಊಟದ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ಬೇಕು ಅಂತೇಳಿ ಇಂದಿರಾ ಕ್ಯಾಂಟೀನ್ ಅನ್ನು ನಿರ್ಮಾಣ ಮಾಡುತ್ತೆ. ಇಂದಿರಾ ಕ್ಯಾಂಟೀನ್ ಅನ್ನು ನಿರ್ಮಾಣ ಮಾಡಿ ಗುತ್ತಿಗೆಯನ್ನು ನೀಡಿ ಮೇಲುಸ್ತುವಾರಿಯನ್ನ ಸ್ಥಳೀಯ ಸಂಸ್ಥೆಗಳಿಗೆ ಜವಾಬ್ದಾರಿ ಕೊಡುತ್ತೆ. ಎಚ್ ಡಿ ಕೋಟೆಯಲ್ಲೂ ಕೂಡ ಇಂದಿರಾ ಕ್ಯಾಂಟೀನ್ ಅನ್ನು ನಿರ್ಮಾಣ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಬಂದು ಇದನ್ನು ಉದ್ಘಾಟನೆ ಮಾಡಿ ಇಲ್ಲಿನ ರುಚಿಯನ್ನು ಸವಿದು ಜನತೆಗೆ ಅನುಕೂಲ ಆಗಲಿ ಅಂತೇಳಿ ಖುಷಿಪಟ್ಟು ಹೋದಂಥ ಸಂದರ್ಭ ಸಿದ್ದರಾಮಯ್ಯ ಸಾಹೇಬರು. ಆದರೆ ಸ್ಥಳೀಯ ಸಂಸ್ಥೆಯ ಅಧಿಕಾರಿಗಳು ಇಂದಿರಾ ಕ್ಯಾಂಟೀನ್ ಗುತ್ತಿಗೆ ಪಡೆದಂಥ ಗುತ್ತಿಗೆದಾರರ ಜೊತೆ ಶಾಮೀಲಾಗಿ 200 ತಿಂಡಿ ವ್ಯವಸ್ಥೆ, 200 ಊಟದ ವ್ಯವಸ್ಥೆ, ಸಂಜೆ 200 ಊಟದ ವ್ಯವಸ್ಥೆಯನ್ನ ರಾಜ್ಯ ಸರ್ಕಾರ ಭರಿಸಬೇಕು ಅಂತೇಳಿ ಪ್ರೋತ್ಸಾಹ ಧನವನ್ನ ಕೊಡ್ತಾ ಇದ್ದು, ಇಲ್ಲಿಯ ಗುತ್ತಿಗೆದಾರರು 50-70 ತಿಂಡಿ, 20-30 ಊಟ, ಸಂಜೆ ಊಟದ ವ್ಯವಸ್ಥೆ ಇಲ್ಲದೆ ಅದನ್ನ ಕ್ಲೋಸ್ ಮಾಡಿ ಸರ್ಕಾರಕ್ಕೆ ಅಧಿಕಾರಿಗಳ ಜೊತೆ ಶಾಮೀಲಾಗಿ ತಿಂಡಿ 120, 150, 200 ಅಂತ ಕಳ್ಳೆಕ್ಕ ಕೊಟ್ಟು, ಊಟ 100, 120, 150, 200 ಅಂತ ಲೆಕ್ಕ ಕೊಟ್ಟು ರಾಜ್ಯ ಸರ್ಕಾರದ ಹಣವನ್ನ ಲೂಟಿ ಹೊಡೆಯುವಂಥ ವ್ಯವಸ್ಥೆ ಎಚ್ ಡಿ ಕೋಟೆ ಪುರಸಭೆ ವ್ಯಾಪ್ತಿಯಲ್ಲಿರುವಂಥ ಇಂದಿರಾ ಕ್ಯಾಂಟೀನಲ್ಲಿ ನಡೀತಿದೆ. ಇದಕ್ಕೆ ಮೇಲುಸ್ತುವಾರಿ ಜವಾಬ್ದಾರಿಯನ್ನು ಕೊಟ್ಟಿರುವ ಪುರಸಭೆ ಅಧಿಕಾರಿಗಳು ಶಾಮೀಲಾಗಿ ಇಲ್ಲಿನ ವ್ಯವಸ್ಥೆಯನ್ನ ಹಾಳು ಮಾಡಿ ಜನತೆಗೆ ಸರಿಯಾದ ರೀತಿ, ಶುಚಿಯಾದ ರೀತಿ ಊಟ ತಿಂಡಿಯನ್ನು ಕಲ್ಪಿಸ್ಕೊಡದೆ ರಾಜ್ಯ ಸರ್ಕಾರಕ್ಕೆ ಕಳ್ಳ ಲೆಕ್ಕವನ್ನು ಕೊಟ್ಟು ಹಣವನ್ನು ಪಡೆಯುತ್ತಿರುವಂಥ ವ್ಯವಸ್ಥೆಯ ರಿಯಾಲಿಟಿ ಮುಖಾಂತರ ತಮಗೆ ತೋರಿಸ್ಲಿಕ್ಕೆ ಬಯಸ್ತೀನಿ. ಬನ್ನಿ ಹೋಗೋಣ ಇಂದಿರಾ ಕ್ಯಾಂಟೀನ್ ಒಳಗಡೆ. ಎಷ್ಟು ತಿಂಡಿ ಒಂದು ದಿನಕ್ಕೆ ಹೋಗುತ್ತೆ, ಒಂದು ದಿನಕ್ಕೆ ಎಷ್ಟು ಊಟ ಹೋಗುತ್ತೆ, ಎಷ್ಟು ಶುಚಿಯಾಗಿದೆ ಇಂದಿರಾ ಕ್ಯಾಂಟೀನು ಅನ್ನೋದನ್ನು ನಾವು ತಮಗೆ ರಿಯಾಲಿಟಿಯಾಗಿ ಚೆಕ್ ಮಾಡಲಿಕ್ಕೆ ಮತ್ತು ತೋರಿಸ್ಕೊಳ್ಳಿಕ್ಕೆ ಬಯಸ್ತೀನಿ. ಬನ್ನಿ ಒಳಗಡೆ ಹೋಗೋಣ. ಇದು ಎಚ್ ಡಿ ಕೋಟೆ ತಾಲೂಕಿನ ಬಡ ಜನತೆಗೆ ನಿರ್ಮಾಣ ಮಾಡಿರುವಂಥ ಇಂದಿರಾ ಕ್ಯಾಂಟೀನು. ಬನ್ನಿ ಒಳಗಡೆ ಹೋಗೋಣ. ಫಸ್ಟು ಸುತ್ತ ಸ್ವಚ್ಛತೆಯನ್ನು ನೋಡೋಣ ಬನ್ನಿ. ನೋಡಿ, ಇದು ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ ನೋಡ್ತಾ ಇದ್ದೀರಿ ತಾವೇ, ಎಷ್ಟು ಸ್ವಚ್ಛವಾಗಿದೆ. ಲೋಟಗಳು ಹೇಗಿದೆ ನೋಡಿ. ಪ್ಯೂರಿಫಿಕೇಶನ್ ಆಗಿ ಬಡ ಜನತೆ ಊಟ ಮಾಡಿ ನೀರು ಕುಡಿಲಿಕ್ಕೆ ಅಳವಡಿಸಿರುವಂತ ಇಲ್ಲಿ ಬಂದಂತ ಸಾರ್ವಜನಿಕರು ಶೌಚಾಲಯನ ಬಳಸಲಿಕ್ಕೆ ಸಾರ್ವಜನಿಕ ಶೌಚಾಲಯವಾಗಿ 2 ಕೊಠಡಿಗಳನ್ನು ನಿರ್ಮಾಣ ಮಾಡಿದ್ದಾರೆ. ಒಂದು ಮಹಿಳೆಯರ ಶೌಚಾಲಯ, ಸಾರ್ವಜನಿಕರ ಜೊತೆ ಇಲ್ಲಿ ಅಡಿಗೆ ಸಿಬ್ಬಂದಿಗಳು ಬಳಸಲಿಕ್ಕೂ ಕೂಡ ಇರುವಂತ ಶೌಚಾಲಯ. ಅಧಿಕಾರಿಗಳು ವೀಕ್ಷಣೆ ಮಾಡ್ತಿದಾರ ಇಲ್ವಾ? ಇದು ಪುರುಷರ ಶೌಚಾಲಯ. ಒಳಗೆ ಬರ್ಲಿಕ್ಕೆ ಅಸಹ್ಯ ಅನ್ನುವಂತ ರೀತಿಯಲ್ಲಿ ಇರುವಂತ ಶೌಚಾಲಯ ನೋಡಿ. CCTV ವರ್ಕ್ ಆಗ್ತಿಲ್ಲ. ಅದು ಇತ್ತೀಚೆಗೆ ಪುರಸಭೆಯಲ್ಲಿ ಅದನ್ನು ರಿಪೇರಿ ಮಾಡಿಸಿದ್ದೀವಿ ಅಂತೇಳಿ ಹಣ ಕೂಡ ವೆಚ್ಚ ಮಾಡಿದ್ದಾರೆ, ಬಟ್ ವರ್ಕ್ ಆಗ್ತಿಲ್ಲ. ಏನಮ್ಮಾಗುತ್ತೆ ತಿಂಡಿ? ಇಡ್ಲಿ ಉಪ್ಪಿಟ್ಟಾ?
ನೋಡಿ, ಯಾವ 5 ಸ್ಟಾರ್ ಹೋಟ್ಲಲ್ಲೂ ಕೂಡ ಇಷ್ಟೊಂದು ವ್ಯವಸ್ಥಿತವಾದ ಅಡುಗೆ ಕೋಣೆ ಇಲ್ಲ. ಯಾವುದು ಕೂಡ ಬಳಕೆಯಲ್ಲಿಲ್ಲ. ಬಳಕೆಯಲ್ಲಿರೋದು 2 ಸ್ಟವ್ ಅಷ್ಟೇನಾ? ಫ್ರಿಡ್ಜೆಲ್ಲ ವರ್ಕ್ ಆಯ್ತಿಲ್ಲ ನಮ್ಮ ಮತ್ತೆ ಯೂಸ್ ಮಾಡ್ತಾ ಇಲ್ವಾ? ಡೈಲಿ ಎಷ್ಟು ನಡೀತಿದ್ಯಮ್ಮ? ಎಷ್ಟು ಜನ ಬರ್ತಾರೆ? ಜನ ಅಂದರೆ ಎಷ್ಟು ಬರ್ತಾರೆ? ಕೌಂಟ್ ಹೆಂಗೆ ತಗೋತೀರಿ? ಯಾರು ಯಾರು ಇದು ಮೂಲ ಹೆಡ್ ಕುಕ್ ಯಾರು? ಹೆಂಗೆ ತಗೋತೀರವ ಕೌಂಟಿಂಗು? ಎಷ್ಟು ಜನ ಊಟ ಮಾಡ್ತಿದ್ದಾರೆ, ತಿಂಡಿ ಮಾಡ್ತಿದ್ದಾರೆ ಅಂತ ಕೌಂಟ್ ಕೊಡಬೇಕಲ್ಲ ಸರ್ಕಾರಕ್ಕೆ. 150 ಆಗುತ್ತಾ ಪ್ರತಿದಿನ? ಇವತ್ತು ಮಂಗಳವಾರ ಸಂತೆ ಹೋಟೆಲ್ಲಿ ಎಷ್ಟು ನಡೀಬೋದು? ಪ್ರತಿ ಮಂಗಳವಾರ ಎಷ್ಟು ನಡೀತಿದೆ? 160 ಜನ ಬರ್ತಾರೆ ತಿಂಡಿಗೆ. ಊಟಕ್ಕೆ ಬರ್ತಾರೆ ಸಂಜೆ ಬರ್ತಾರೆ ಕಡಿಮೆ. ಸಂಜೆ ಬೆಳಿಗ್ಗೆ 8 ಗಂಟೆಗೆ ಇಂದಿರಾ ಕ್ಯಾಂಟೀನ್ಗೆ ಬಂದಿದ್ದೀನಿ. ಈಗ 10 ಗಂಟೆ ಆಗ್ತಿದೆ. ಒಂದು 75 ತಿಂಡಿ ಟೋಕನ್ನು ಆಗಿದೆ ಅಂತ ನಾನು ಭಾವಿಸ್ತೀನಿ. ಯಾಕೆಂತಂದರೆ ನಾನೇ ಕೌಂಟ್ ಮಾಡಿರೋದು. ಇಲ್ಲಿ ಯಾವುದೇ ರೀತಿ ಟೋಕನ್ ಕೊಡ್ತಾ ಇಲ್ಲ. ಅಷ್ಟರಲ್ಲೇ ಇಡ್ಲಿ ಖಾಲಿ ಆಗಿದೆ. ಇಡ್ಲಿ ಖಾಲಿ 50 ಟೋಕನ್ಗೆ ಇಡ್ಲಿ ಖಾಲಿ ಆಗಿದೆ. ಆಮೇಲೆ ನಾನು ಇದ್ದೀನಿ ಅಂತೇಳಿ ಸ್ವಲ್ಪ ಉಪ್ಪಿಟ್ಟು ಮಾಡಿ ತಂದು ಶೀಘ್ರವಾಗಿ ಉಪ್ಪಿಟ್ಟನ್ನು ಕೊಟ್ಟಿದ್ದಾರೆ. ಉಪ್ಪಿಟ್ಟು ಚೆನ್ನಾಗಿದೆ ಯಜಮಾನ್ರೆ? ಹಾಂ, ಪರವಾಗಿಲ್ವಾ? ಹಾಂ 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 ಹೋಯ್ತಾ ಇರ್ತಾರೆ. ನೀವೇ 2 ದಿನ ವಾಪಸ್ ಹೋಗಿದ್ರಿ? ಹಾಂ. ಆ್ಯಕ್ಚುಲಿ ಮೆನು ಪ್ರಕಾರ ತಿಂಡಿ ಮಾಡಬೇಕು ಮತ್ತು ಟೋಕನನ್ನು ಇಶ್ಯೂ ಮಾಡಬೇಕು. ಟೋಕನನ್ನು ಇಶ್ಯೂ ಮಾಡಿದ ನಂತರ ಆ ಟೋಕನನ್ನು ಬಂದು ಈ ಮುಖ್ಯ ಅಧಿಕಾರಿಗಳ ಮಟ್ಟದಲ್ಲಿ ಒಂದು ತಂಡ ಇದೆ ಪುರಸಭೆಯಲ್ಲಿ, ಅವರಲ್ಲಿ ಯಾರಾದರೂ ಜವಾಬ್ದಾರಿ ತಗೊಂಡಿರುವಂಥವ್ರು ಬಂದು ಲಾಗ್ ಬುಕ್ಕನ್ನು ಚೆಕ್ ಮಾಡಿ ಅಲ್ಲಿರುವಂಥ ಟೋಕನನ್ನು ಎಣಿಕೆ ಮಾಡಿ ಅದರ ಪ್ರಕಾರ ಅಲ್ಲಿ ಎಂಟ್ರಿ ಮಾಡಿ ಇವತ್ತು ಇಷ್ಟು ತಿಂಡಿ ನಡೆದಿದೆ ಅಂತೇಳಿ ಆ ಟೋಕನ್ ಪ್ರಕಾರ ಬಿಲ್ಗೆ ಪ್ರಪೋಸಲ್ ಕಳಿಸ್ಬೇಕು ಇವರು ಎಲ್ಲಿಗೆ? DCI ಕಚೇರಿಗೆ. ಹಾಗಾಗಿ ಆ ಥರದ್ದು ಇವಾಗ ಬೆಳಗ್ಗೆ 8 ಗಂಟೆಯಿಂದ 10 ಗಂಟೆವರೆಗೂ ಇಲ್ಲೇ ಇದ್ದೀನಿ. ಯಾವುದೇ ಅಧಿಕಾರಿಗಳು ಬಂದಿಲ್ಲ, ಯಾವುದೇ ಟೋಕನ್ಗಳನ್ನ ಎಣಿಕೆ ಮಾಡಿಲ್ಲ, ಟೋಕನ್ನು ಇಶ್ಯೂ ಮಾಡಿಲ್ಲ. ಹಾಗೆ ತಿಂಡಿಯನ್ನು ಸಪ್ಲೈ ಮಾಡಿದ್ದಾರೆ. 9 ಗಂಟೆಗೆ ತಿಂಡಿ ಖಾಲಿ ಅಂತೇಳಿ ಬಂದಂಥವ್ರಿಗೆ ಕಳಿಸ್ತಿದ್ದಾರೆ. ಈಗ ಬಂದಂಥವ್ರಿಗೆ ಉಪ್ಪಿಟ್ಟು ಮಾಡ್ತಿದ್ದೀವಿ ಇರಿ ಅಂತ. ಆ್ಯಕ್ಚುಲಿ ಮೆನುಲಿರೋದು ಇಡ್ಲಿ. ಉಪ್ಪಿಟ್ಟು ಯಾವುದೇ ಮೆನುಲಿ ಇಲ್ಲ. ಈ ಥರ ವ್ಯವಸ್ಥೆಯಲ್ಲಿ ಸರ್ಕಾರದ ಹಣವನ್ನು ದುರ್ಬಳಕೆ ಮಾಡಿಕೊಂಡು ಟೆಂಡರ್ದಾರರಿಗೆ ಅನುಕೂಲ ಮಾಡಿಕೊಡುವಂಥ ವ್ಯವಸ್ಥೆ ರಾಜ್ಯದಲ್ಲಿ ನಡೀತಾ ಇದೆ. ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ಕ್ರಮ ಕೈಗೊಳ್ಳಬೇಕು. ಯಾರು ಇದರ ಉಸ್ತುವಾರಿಗಳಿದ್ದಾರೆ ಅವ್ರ ಮೇಲೆ ಶಿಸ್ತು ಕ್ರಮ ಕೈಗೊಂಡು ಬಡಜನತೆಗೆ ಅನುಕೂಲವಾಗುವಂಥ ವ್ಯವಸ್ಥೆಯನ್ನು ತಾವು ಮಾಡಿದಿರಿ. ಆದರೆ ಈ ವ್ಯವಸ್ಥೆ ಬಡಜನತೆಗೆ ತಲುಪುವಂಥ ರೀತಿಯಲ್ಲಿ ತಾವು ಕ್ರಮ ಕೈಗೊಳ್ಬೇಕು ಅಂತೇಳಿ ಘನವಂತ ರಾಜ್ಯ ಸರ್ಕಾರಕ್ಕೆ ನಾನು ಮನವಿ ಮಾಡ್ತೀನಿ. ದಯಮಾಡಿ ಈ ವಿಡಿಯೋವನ್ನು ಈ ರಾಜ್ಯ ಸರ್ಕಾರಕ್ಕೆ ತಲುಪುವವರೆಗೆ ಇದನ್ನು ಶೇರ್ ಮಾಡಬೇಕು ಅಂತ ತಮ್ಮೆಲ್ಲರನ್ನೂ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ನಮಸ್ಕಾರ. ಈಗ ಪೊಲೀಸ್ ಸ್ಟೇಷನ್, HD ಕೋಟೆ ಪೊಲೀಸ್ ಸ್ಟೇಷನ್ ಪಕ್ಕ ಇರುವಂಥ ಪೊಲೀಸ್ ಕ್ಯಾಂಟೀನ್ ಬಳಿ ಇದ್ದೀವಿ. ಈ ಹಿಂದೆ SP ಆಗಿ ಬಂದಂಥ ರವಿ ಡಿ ಚಂದಣ್ಣನವರು ಒಂದು ಮಹತ್ವದ ನಿರ್ಣಯವನ್ನು ಕೈಗೊಳ್ತಾರೆ. ದೂರನ ಹೊತ್ತು ಸಾರ್ವಜನಿಕರು ಬಂದಂಥ ಸಂದರ್ಭದಲ್ಲಿ ಹಸುವಿನಿಂದ ಬಳಲಬಾರ್ದು, ಕಡಿಮೆ ದರದಲ್ಲಿ ಅವರಿಗೆ ತಿಂಡಿ ಮತ್ತು ಊಟದ ವ್ಯವಸ್ಥೆನ ಕಲ್ಪಿಸ್ಕೊಡ್ಬೇಕು ಅಂತೇಳಿ ಎಲ್ಲ ಠಾಣೆಗಳಿಗೂ ಕ್ಯಾಂಟೀನ್ ನಿರ್ಮಾಣ ಮಾಡಲಿಕ್ಕೆ ಜಾಗದ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡಿ ಅಂತೇಳಿ ಒಂದು ಮಹತ್ವದ ಆದೇಶವನ್ನು ಹೊರಡಿಸ್ತಾರೆ. ಆ ಆದೇಶದ ನಿಮಿತ್ತ ನಿರ್ಮಾಣವಾದ ಕ್ಯಾಂಟೀನು ಈ ಪೊಲೀಸ್ ಕ್ಯಾಂಟೀನ್. ನಾನು ತಮಗೆ ಇಂದಿರಾ ಕ್ಯಾಂಟೀನ್ ವ್ಯವಸ್ಥೆ ಮತ್ತು ಅಲ್ಲಿ ರಾಜ್ಯ ಸರ್ಕಾರ ಭರಿಸುವಂಥ ಹಣದ ವ್ಯವಸ್ಥೆಯನ್ನು ಕೂಡ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇಲ್ಲೂ ಕೂಡ ಅಲ್ಲಿ ಏನು ಹಣದ ವ್ಯವಸ್ಥೆ ಮತ್ತು ಊಟ ತಿಂಡಿ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ ರಾಜ್ಯ ಸರ್ಕಾರ, ಇಲ್ಲೂ ಕೂಡ ಈ ವ್ಯಕ್ತಿ
ಏನು ಖಾಸಗಿ ವ್ಯಕ್ತಿ ನಿರ್ವಹಣೆ ಮಾಡ್ತಿದ್ದಾರೆ 20 ರೂಪಾಯಿಗೆ ತಿಂಡಿ ಕೊಡ್ತಿದ್ದಾರೆ, 30 ರೂಪಾಯಿಗೆ ಊಟ ಕೊಡ್ತಿದ್ದಾರೆ. ಇಲ್ಲಿ ಎಷ್ಟು ಜನ ಸೇರಿದ್ದಾರೆ, ಎಷ್ಟು ಜನ ಊಟವನ್ನು ಸವಿತಿದ್ದಾರೆ, ಅಲ್ಲಿ ಎಷ್ಟು ಜನ ಊಟ ತಿಂಡಿಯನ್ನು ಸವಿತಿದ್ದಾರೆ ಅನ್ನೋದನ್ನ ನಾನು ತಮ್ಮ ವಿವೇಚನೆಗೆ ಬಿಟ್ಬಿಟ್ಟಿದ್ದೀನಿ. ದಯಮಾಡಿ ರಾಜ್ಯ ಸರ್ಕಾರ, ಕಳ್ಳಕಾಕರು ಅಧಿಕಾರಿಗಳು ಗುತ್ತಿಗೆದಾರರ ಜೊತೆ ಶಾಮೀಲಾಗಿ ತಾವು ಮಾಡಿದಂಥ ಮಹತ್ವವಾದ ಯೋಜನೆ ಫೇಲ್ಯೂರ್ ಆಗಲಿಕ್ಕೆ ತುಂಬ ಶ್ರಮಿಸ್ತಾ ಇದ್ದಾರೆ. ದಯಮಾಡಿ ಇದ್ರ ಬಗ್ಗೆ ಎಚ್ಚೆತ್ಕೊಂಡು ತಾವು ಮಾಡಿದಂಥ ಒಂದು ಒಳ್ಳೆಯ ಕೆಲಸ ಸಾರ್ವಜನಿಕರಿಗೆ ತಲುಪಲಿ. ಆ ರೀತಿಯಲ್ಲಿ ತಾವು ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ, ಈ ವ್ಯವಸ್ಥೆಯನ್ನು ಸಾರ್ವಜನಿಕರೇ ತಟ್ಟಿ ಕೇಳಬೇಕು ಅಂತೇಳಿ ತಮ್ಮೆಲ್ಲರಿಗೂ ನಾನು ಬಯಸ್ತಾ ಮುಂದಿನ ವಿಡಿಯೋದೊಂದಿಗೆ ತಮ್ಮ ಬಳಿ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.